ನಮಸ್ಕಾರ ರೈತ ಬಾಂಧವರೇ, ರೈತ ಭಗಿನಿಯರೇ ಹಾಗೂ ಎಲ್ಲ ನನ್ನ ಆತ್ಮೀಯ ವೀಕ್ಷಕರೇ. ಇವತ್ತಿನ ದಿನ ನಾವು VBG ರಾಮ್ಜಿ ಆ್ಯಕ್ಟ್, VB ಗ್ರಾಮ್ ಜಿ ಆ್ಯಕ್ಟ್ ಈ ಕುರಿತಾಗಿ ಮಾತಾಡೋಣ. VBG ರಾಮ್ಜಿ ಆ್ಯಕ್ಟ್ ಅಂತ ಹೇಳಿದರೆ ಇದು ನರೇಗಾ ಅಂತ ಏನೋ ಇತ್ತೋ, ಉದ್ಯೋಗ ಖಾತ್ರಿ ಯೋಜನೆ, ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಏನಿತ್ತೋ ಅದೇ ಯೋಜನೆಯ ಒಂದು ಹೊಸ ವರ್ಷನ್ ಅಂತ ಹೇಳ್ಬೋದು. ಇಲ್ಲೇನಾಗ್ತದೆ, ನರೇಗಾ ರಿಪ್ಲೇಸ್ ಯಾವುದರಿಂದ ಆಯಿತು ಅಂದರೆ VBG ರಾಮ್ಜಿ ಆ್ಯಕ್ಟಿಂದ ಆಯಿತು. VBG ರಾಮ್ಜಿ ಆ್ಯಕ್ಟ್ ಅಂತ ಹೇಳಿದರೆ ವಿ ಫಾರ್ ವಿಕಸಿತ ಭಾರತ್ ಗ್ಯಾರಂಟಿ ಫಾರ್ ರೋಜ್ಗಾರ್ ಆ್ಯಂಡ್ ಅಜೀವಿಕ್ ಮಿಷನ್ ಅಂಥೇಳಿ. VB ಅಂತಂದರೆ ವಿಕಸಿತ ಭಾರತ್, ಜಿ ಅಂತ ಹೇಳಿದರೆ ಗ್ಯಾರಂಟಿ, ರಾಮ್ ಅಂತ ಹೇಳಿದರೆ ರೋಜ್ಗಾರ್ ಆ್ಯಂಡ್ ಅಜೀವಿಕ್ ಮಿಷನ್ ಅಂತಕ್ಕಂಥದ್ದು. ಮತ್ತು ಒಂದು ಕೊನೆಗೆ ಒಂದು ಜಿ ಬರ್ತದಲ್ಲ, ಅದು ಗ್ರಾಮೀಣ ಅಂದರೆ ರೂರಲ್ ಏರಿಯಾಗೆ ಅಂಥೇಳಿ VBG ರಾಮ್ಜಿ ಅಂಥೇಳಿ. ಇದು ಜುಲೈ 1, 2026 ಸ್ಟಾರ್ಟ್ ಆಗಿದೆ. ಅಂದರೆ ಆಲ್ಮೋಸ್ಟ್ ಒಂದು 20 ದಿನದ ಹಿಂದೆ ಇದು ಪ್ರಾರಂಭಗೊಂಡಿತು ಅಂಥೇಳಿ. VBG ರಾಮ್ಜಿ ಆ್ಯಕ್ಟ್ ಏನಿದೆ, ಈ ಆ್ಯಕ್ಟು ಹಿಂದೆ ನಾವು ನರೇಗಾ ಯೋಜನೆಯ ಒಂದು ಇಂಪ್ರೂವ್ಡ್ ವರ್ಷನ್ ಅಂತ ಹೇಳ್ಬೋದು. ಆ ವರ್ಷನಲ್ಲಿ 100 ದಿನಗಳ ಕಾಲ ಕೂಲಿಯನ್ನು ಕೊಡಲಾಗ್ತಿತ್ತು, ಅಥವಾ ಎಂಪ್ಲಾಯ್ಮೆಂಟ್ ಜನ್ರೇಷನ್ ಅಥವಾ ಉದ್ಯೋಗವನ್ನು ಖಾತ್ರಿಪಡಿಸಲಾಗ್ತಿತ್ತು ಗ್ರಾಮೀಣ ಭಾಗದ ರೂರಲ್ ಏರಿಯಾ ರೈತರಿಗೆ, ಅನ್ಸ್ಕಿಲ್ಡ್ ಲೇಬರ್ಸಿಗೆ, ಇಲ್ಲಿ ಕಾರ್ಮಿಕರಿಗೆ ಒತ್ತನ್ನು ಕೊಟ್ಟು ಮಾಡಲಾಗ್ತಿತ್ತು. ಇಲ್ಲೇನು ಮಾಡಲಾಗ್ತಾಯಿದೆ VBG ರಾಮ್ಜಿಯಲ್ಲಿ ಅಂತ ಹೇಳಿದರೆ, VBG ರಾಮ್ಜಿಯಲ್ಲಿ ಹೆಚ್ಚಿನ ಒತ್ತನ್ನು ರೈತರು ಮತ್ತು ಕಾರ್ಮಿಕರು ಇಬ್ಬರಿಗೂ ಕೂಡ ಕೊಡಲಾಗಿದೆ. ಅಲ್ಲಿ 100 ದಿನ ಕೊಟ್ಟರೆ, ಇಲ್ಲಿ VBG ರಾಮ್ಜಿಯಲ್ಲಿ 125 ದಿನಗಳ ಕಾಲ ಕೂಲಿಯನ್ನು ಒದಗಿಸಿಕೊಡೋದು ಅಥವಾ ಉದ್ಯೋಗವನ್ನು ಸೃಷ್ಟಿಸಿಕೊಡೋದು. ಇನ್ನು ಹಣಕಾಸಿನ ವಿಷಯವಾಗಿ ಬಂತು ಅಂತ ಹೇಳಿದರೆ, ಮೇನ್ ಆಬ್ಜೆಕ್ಟಿವ್ ಅದೇ, ಅನ್ಸ್ಕೇಲ್ಡ್ ಲೇಬರ್ ಇತ್ತು ಮುಂಚೆ ನರೇಗಾದಲ್ಲಿ. ಈಗ ನರೇಗಾ ಅಂತ ಹೇಳಿದರೆ ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಪ್ರೋಗ್ರಾಮ್ ಅಂತ ಅಥವಾ ಆ್ಯಕ್ಟ್ ಅಂತಿತ್ತು. ಅಲ್ಲಿ ಅನ್ಸ್ಕಿಲ್ಡ್ ಲೇಬರ್ಗಿತ್ತು. ಈಗ ರೈತರು ಮತ್ತು ಸ್ಕಿಲ್ಡ್ ಲೇಬರ್ಗಿದೆ. ಅದು ಸೀಸನಲ್ ಫ್ಲೆಕ್ಸಿಬಿಲಿಟಿ ಇರಲಿಲ್ಲ. ಅಂದರೆ ರೈತರು ಹೊಲದಲ್ಲಿ ಕೆಲಸ ಇದ್ದಾಗ ನಾನು ಬರಲ್ಲ, ಕೆಲಸಕ್ಕೆ ಕೂಲಿಗೆ ಬರಲ್ಲ ಅಂತ ಹೇಳೋಕ್ಕಾಗ್ತಿರ್ಲಿಲ್ಲ. ಬಟ್ ಇದರಲ್ಲಿ ಅದೊಂದು ಫ್ಲೆಕ್ಸಿಬಿಲಿಟಿ ಇದೆ. ಒಂದು 60 ದಿನ ಏನು ಕೃಷಿ ಚಟುವಟಿಕೆ ನಡೆದಿರ್ತದೆ ಅಂತ ಒಂದು ಟೈಮ್ನಲ್ಲಿ ಅವ್ರಿಗೆ ಉದ್ಯೋಗವನ್ನು ಸೃಷ್ಟಿಸಿಕೊಡೋಂಗಿಲ್ಲ. ಅಥವಾ ರೈತರೇ ಕೇಳ್ಕೊಳ್ಬೋದು, ನನ್ನ ಕೆಲಸ ಇದೆ ಸೊ ಬೇಡ ಅಂತ. ಇನ್ನೂ ಒಂದು ಸ್ಟ್ರಿಕ್ಟ್ ರೂಲ್ ಏನಾಗಿದೆ ಅಂತ ಹೇಳಿದರೆ, ವೀಕ್ಲಿ ವೇಜ್ ಪೇಮೆಂಟ್ ಆಗುತ್ತೆ DBT ಮುಖಾಂತರ ಪಾರದರ್ಶಕವಾಗಿ ಮಾಡಲಾಗ್ತದೆ. ಇಲ್ಲಿ ಬೈ ಚಾನ್ಸ್ ಎಂಪ್ಲಾಯ್ಮೆಂಟ್ ಜನ್ರೇಷನ್ 15 ದಿನದೊಳಗಾಗಿ ಕೊಡಲಿಲ್ಲ ಅಂತ ಹೇಳಿದರೆ ಪೆನಾಲ್ಟಿ ಬೀಳ್ತಾ ಹೋಗ್ತದೆ, ಅಥವಾ ಆ ಅಲೌನ್ಸನ್ನು ಯಾರು ಇಂಪ್ಲಿಮೆಂಟ್ ಮಾಡ್ತಿರ್ತಾರೋ ಸ್ಕೀಮ್ ಅವರೇ ಒದಗಿಸಿ ಕೊಡಬೇಕಾಗ್ತದೆ. ವಿಕಸಿತ ಭಾರತ್ ಗ್ಯಾರಂಟಿ ಫಾರ್ ರೋಜ್ಗಾರ್ ಆ್ಯಂಡ್ ಅಜೀವಿಕ್ ಮಿಷನ್ ಅಂಥೇಳಿ VBG ರಾಮ್ಜಿ ಆ್ಯಕ್ಟು 1 ಜುಲೈ 2026 ಪ್ರಾರಂಭಗೊಂಡಿತು. ನರೇಗಾವನ್ನು ರಿಪ್ಲೇಸ್ ಮಾಡಿದೆ, ರೂರಲ್ ಏರಿಯಾ ಕವರ್ ಮಾಡ್ತಾಯಿದೆ. ಇದು 100 ದಿನಗಳ ಕೂಲಿಯನ್ನು ಹೊರತುಪಡಿಸಿ 125 ದಿನಗಳಿಗೆ ಫೈನಾನ್ಷಿಯಲ್ ಇಯರ್ಗೆ ರೂರಲ್ ಹೌಸ್ ಹೋಲ್ಡ್ಗೆ ಹೆಲ್ಪ್ ಮಾಡ್ತಾಯಿದೆ. ಇದಕ್ಕಾಗಿ ಸಿಕ್ಕಾಪಟ್ಟೆ ಹಣವನ್ನು ಕೇಂದ್ರ ಸರ್ಕಾರ ಎತ್ತಿಟ್ಟಿದೆ. ಅರೌಂಡ್ 95.69 ಕ್ರೋರ್ನಷ್ಟು ಹಣವನ್ನು ಎತ್ತಿಟ್ಟಿದೆ. ಕೀ ಬೆನಿಫಿಟ್ಸ್ ಏನು ಅಂತ ಹೇಳಿದರೆ, ಇಲ್ಲಿ ಸೆಕ್ಯೂರಿಟಿ ಇರ್ತದೆ ರೂರಲ್ ಫ್ಯಾಮಿಲಿಯವರಿಗೆ, ರೂರಲ್ ಲೈವ್ಲಿಹುಡ್ಗೆ, ಲೋಕಲ್ ಎಕನಾಮಿಕ್ಸಿಗೆ ಸ್ಟ್ರೆಂತ್ ಮಾಡುತ್ತೆ. ಡಬಲ್ ರೂರಲ್ ಅಸೆಟ್ಸ್, ಇನ್ಫ್ರಾಸ್ಟ್ರಕ್ಚರು ಅಸೆಟ್ಸಿಗೆ ತುಂಬ ಇದು ಮಾಡುತ್ತೆ, ಹೆಲ್ಪ್ ಮಾಡುತ್ತೆ. ಆಮೇಲೆ ಏನಂತ ಹೇಳಿದರೆ, ಕ್ಲೈಮೇಟ್ ಚೇಂಜ್ ಆಗ್ತಾ ಇದೆಯಲ್ಲ, ಹವಾಮಾನ ಬದಲಾವಣೆ, ಅದಕ್ಕೂ ಕೂಡ ರೆಸಿಲಿಯೆಂಟ್ ಆಗಿ, ಅಂದರೆ ಅದಕ್ಕೆ ಒಗ್ಗುವಂತಹ ಸ್ಟ್ರಕ್ಚರ್ಗಳ ತಯಾರಿಕೆಗೂ ಕೂಡ ಇದು ಒಳ್ಳೆಯ ಒಂದು ಸ್ಟ್ರೆಂತನ್ನು ಕೊಡ್ತದೆ ಅಂತಕ್ಕಂಥದ್ದು. ಮುಂಚೆ ನರೇಗಾದಲ್ಲಿ ಈ ರೀತಿ ಹೊಂಡಗಳನ್ನು, ಕೃಷಿ ಸಂಬಂಧಿಸಿದಂತೆ ಹೊಂಡಗಳನ್ನು ಮಾಡಲಾಗ್ತಾಯಿತ್ತು. ಈಗೂ ಕೂಡ ಮಾಡಲಾಗ್ತದೆ. ಸ್ವಲ್ಪ ವ್ಯತ್ಯಾಸ ಆಗಿದೆ. 100 ದಿನಗಳದ್ದು ಇದು 125 ಆಗಿದೆ. ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಮುಂಚೆ ಹಣವನ್ನು ತುಂಬ ಅಷ್ಟು ಟ್ರಾನ್ಸ್ಪರೆಂಟಿ ಇರಲಿಲ್ಲ. ಈಗ ಎಲ್ಲ ತುಂಬ ನೀಟಾಗಿ ಟ್ರಾನ್ಸ್ಪರೆನ್ಸಿ ಬಂದಿದೆ ಅಂತ ಹೇಳ್ಬೋದು. ಮನ್ರೇಗಾ ಅಥವಾ ನರೇಗಾ ಬಂದಿದ್ದು 2005ರಲ್ಲಿ, VBG ರಾಮ್ಜಿ ಬಂದಿದ್ದು 2025ರಲ್ಲಿ ಪ್ರಸ್ತಾವನೆ ಇದ್ದರು. ಜುಲೈ 1, 2026 ಇಂಪ್ಲಿಮೆಂಟೇಷನ್ ಸ್ಟಾರ್ಟ್ ಆಗಿದೆ. ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಅಥವಾ ನರೇಗಾದಲ್ಲಿ ಒಂದು 300 ರೂಪಾಯಿ ದಿನಗೂಲಿ ಇತ್ತು. ಈಗ VBG ರಾಮ್ಜಿಯಲ್ಲಿ 380 to 450 ಮಧ್ಯದಲ್ಲಿ ದಿನಗೂಲಿ ಒದಗಿಸಿಕೊಡ್ಲಾಗ್ತಾ ಇದೆ. ಇಲ್ಲಿ VBG ರಾಮ್ಜಿ ಯೋಜನೆ ಪ್ರತಿ ಗ್ರಾಮೀಣ ಕುಟುಂಬಕ್ಕೆ ವರ್ಷ 125 ದಿನ ಹೇಳಿದೆ ನಾನು. ಕೃಷಿ ಬಿತ್ತನೆ ಮತ್ತು ಸುಗ್ಗಿ ಕಾಲದಲ್ಲಿ ಅವ್ರಿಗೆ ಕೆಲಸವನ್ನು ಕೊಡೋ ಹಾಗಿಲ್ಲ. ಜಲಭದ್ರತೆ, ಗೋದಾಮುಗಳು,
ಗ್ರಾಮೀಣ ರಸ್ತೆಗಳು, ಮಾರುಕಟ್ಟೆ, ಸುಸ್ಥಿರ ಮೂಲಸೌಕರ್ಯಕ್ಕೆ ಹೆಚ್ಚಿನ ಒತ್ತನ್ನು ಕೊಡಲಾಗ್ತಾ ಇದೆ. ಮತ್ತು ಬಯೋಮೆಟ್ರಿಕ್ ಹಾಜರಾತಿ ಅಂದರೆ ಟ್ರಾನ್ಸ್ಪರೆನ್ಸಿ ಮೇಂಟೈನ್ ಮಾಡಲಿಕ್ಕೆ ಬಯೋಮೆಟ್ರಿಕ್ ಹಾಜರಾತಿ, GPS ಟ್ಯಾಗಿಂಗ್ ಇರ್ತದೆ, AI ಜನರೇಟ್ ರಿಯಲ್ ಟೈಮ್ ಡಾಟಾ ಇರ್ತದೆ. ಆಮೇಲೆ DBT ಅಂದರೆ ಡೈರೆಕ್ಟಾಗಿ ಬೆನಿಫಿಷರಿಗೆ ಅಮೌಂಟ್ ಹೋಗುವಂಥ ವ್ಯವಸ್ಥೆ ಕೂಡ ಇರ್ತದೆ. ಸೊ ಇದರ ಪ್ರಯೋಜನಗಳನ್ನು ಇನ್ನೊಂದು ಸರಿ ರಿವೈಂಡ್ ಮಾಡೋಣ. ಉತ್ಪಾದಕ ಆಸ್ತಿ ಸೃಜನೆಯನ್ನು ಮಾಡೋದು, ಜಲಕಾಮಗಾರಿಗಳಿಗೆ ಮತ್ತು ಜಲಭದ್ರತೆಗೆ ಹೆಚ್ಚಿನ ಒತ್ತನ್ನು ಕೊಡೋದು. ಯಾಕಂತ ಹೇಳಿದರೆ ಇವತ್ತಿನ ದಿನ ಮಳೆಯ ಅಭಾವ ಇಲ್ಲ, ಅತಿವೃಷ್ಟಿ ಆಗ್ತಾಯಿದೆ, ಇಲ್ಲ ಅನಾವೃಷ್ಟಿ ಆಗ್ತಾಯಿದೆ, ಅದನ್ನು ನಿಲ್ಲಿಸಲಿಕ್ಕೆ ಇದನ್ನು ವ್ಯವಸ್ಥೆಯನ್ನು ಮಾಡಲಾಗ್ತದೆ. ಮಾರುಕಟ್ಟೆ ಪ್ರವೇಶಕ್ಕಾಗಿ ಗ್ರಾಮೀಣ ಮೂಲಸೌಕರ್ಯ ಅಂದರೆ ಮಾರುಕಟ್ಟೆ ಪ್ರದೇಶವನ್ನು ಬಿಲ್ಟ್ ಮಾಡ್ಕೊಳ್ಳೋದು, ಇನ್ಫ್ರಾಸ್ಟ್ರಕ್ಚರ್ ರೆಡಿ ಮಾಡ್ಕೊಳ್ಳೋದು. ಅದಲ್ಲದೆ ಆದಾಯ ಮೂಲಗಳ ವೈವಿಧ್ಯೀಕರಣವನ್ನು ಮಾಡ್ಕೊಳ್ಳೋದು, ಮಣ್ಣು ಮತ್ತು ನೀರಿನ ಸಂರಕ್ಷಣೆ ಮಾಡ್ಕೊಳ್ಳೋದು. ಹವಾಮಾನ ಬದಲಾಗ್ತಾ ಇದೆಯಲ್ಲ, ಆ ಬದಲಾವಣೆಗೆ ತಕ್ಕಂತೆ ನೀರು ಮತ್ತು ಮಣ್ಣಿನ ಸುರಕ್ಷತೆಯನ್ನು ಮಾಡ್ಕೊಳ್ಳೋದು. ಗೃಹ ಆದಾಯವು ಸ್ಥಳೀಯ ಬಳಕೆಗೆ ಹೆಚ್ಚಿಸಬೇಕಾಗ್ತದೆ. ಮತ್ತು ಏನು ಅಂತ ಹೇಳಿದ್ರೆ ಯುವಕಾಶ್ರಮುಖ ವಲಸೆ ಹೋಗ್ತಿದ್ರಲ್ಲ ಹಿಂದೆ ಎಲ್ಲ, ಮಳೆ ಆಗದೇ ಇದ್ದರೆ ಬರ ಬಂದಂಥ ಪರಿಸ್ಥಿತಿಯಲ್ಲಿ ವಲಸೆ ಹೋಗ್ತಿದ್ರು, ಅದನ್ನು ಇದು ನಿವಾರಿಸ್ತದೆ VBG ರಾಮ್ಜಿ ಅಂತಕ್ಕಂಥ ಕಾಯ್ದೆ ಅಂತ ಹೇಳ್ಬೋದು. ದಕ್ಷತೆ ಮತ್ತು ಪಾರದರ್ಶಕತೆಯನ್ನು ತರ್ತದೆ ಅಂತಂದರೆ ಇಂಟಿಗ್ರಿಟಿ ಆ್ಯಂಡ್ ಟ್ರಾನ್ಸ್ಪರೆನ್ಸಿ ತರ್ತದೆ. ಅಂದರೆ ಹೇಳೋದೊಂದು ಮಾಡೋದೊಂದು ಅಲ್ಲ. 380 ರೂಪೀಸ್ ಕೊಡ್ತೀವಿ ದಿನಗೂಲಿಯನ್ನು, 380 ರೂಪೀಸ್ ಅಕೌಂಟಿಗೆ ಬಂದು ಬೀಳ್ತದೆ. ಆದ್ದರಿಂದ ಇದು ಪಾರದರ್ಶಕತೆಯನ್ನು ಮೇಂಟೈನ್ ಮಾಡಲಾಗ್ತದೆ. ಹಾಗಾದರೆ ಈ ಯೋಜನೆ ಕಠಿಣ ಮತ್ತು ರೈತ ವಿರೋಧಿಯಾ? ಇಲ್ಲ, ಕಠಿಣ ಅಲ್ಲ, ರೈತ ವಿರೋಧಿ ಅಂತೂ ಅಲ್ವೇ ಅಲ್ಲ. ಯಾಕಂತ ಹೇಳಿದರೆ ಇದು ರೈತರಿಗೆ ಪರವಾಗಿದೆ. ಯಾಕಂದರೆ ಆ 60 ದಿನದ ರೈತ ಏನು ಬ್ಯುಸಿ ಇರ್ತಾನೆ ಅಂಥ ಸಮಯದಲ್ಲಿ ಅವರನ್ನು ಕರೆದುಬಿಟ್ಟು ಕೆಲಸಕ್ಕೆ ಕೊಡೋ ಹಾಗಿಲ್ಲ. ಅವ್ರು ಯಾವಾಗ ಫ್ರೀ ಇರ್ತಾರೋ ಆವಾಗ ಕೊಡಬೇಕಾಗುತ್ತೆ. ಕಾರ್ಮಿಕರ ಕೊರತೆಯನ್ನು ಇದು ತಪ್ಪಿಸ್ತದೆ. ಆಮೇಲೆ ರೈತರಿಗೆ ಕೃಷಿ ಕಾರ್ಮಿಕ ಲಭ್ಯತೆ ಒಳ್ಳೆಯದಾಗ್ತದೆ. ವೇತನ ಏರ್ತದೆ. ಏರಿಳಿತ ಇರ್ತದಲ್ಲ, ಅದು ತಪ್ಪಿಸಿ ಯಾವಾಗಲೂ ಹೆಚ್ಚಿನ ಒಂದು ವೇತನ ಬರ್ತದೆ. ಮತ್ತು ಮೂಲ ಸೌಕರ್ಯಗಳು ಒದಗ್ತವೆ ಅಂಥೇಳಿ. ಹಾಗಾಗಿ ಇದು ರೈತರಿಗೂ ಮತ್ತು ಕಾರ್ಮಿಕರಿಗೂ ಇಬ್ಬರಿಗೂ ಲಾಭ. VBG ರಾಮ್ಜಿ ಅದು ನರೇಗಾ ಕೇವಲ ಕಾರ್ಮಿಕರಿಗಾಗಿ ಇತ್ತು ಅಂತ ಹೇಳ್ಬೋದು. ಸೊ ಇದನ್ನು ಯಾವ ಗೌರ್ಮೆಂಟ್ ಅಂತೂ ಅದೆಲ್ಲ ಅವಶ್ಯಕತೆ ಇಲ್ಲ. ಬಟ್ ಏನು ಅಂತ ಹೇಳಿದರೆ ನೀಟಾಗಿ ನೋಡ್ಕೋಬೇಕಂದ್ರೆ ಕೃಷಿಕರನ್ನು ಇಲ್ಲಿ ಇನ್ವಾಲ್ವ್ ಮಾಡಲಾಗಿದೆ, ಟ್ರಾನ್ಸ್ಪರೆನ್ಸಿ ಮೇಂಟೈನ್ ಮಾಡಲಾಗಿದೆ, 125 ದಿನಗಳ ಹೆಚ್ಚಳ ಮಾಡಲಾಗಿದೆ. ಮತ್ತು ಮುಂಚೆ ಕೇವಲ ಕೇಂದ್ರ ಸರ್ಕಾರ ದುಡ್ಡನ್ನು ಹಾಕ್ತಿತ್ತು. ಈಗ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರಗಳು 60:40 ವೇತನವನ್ನು ಪಾವತಿಸಬೇಕು. ಹೀಗಾಗಿ ಇಲ್ಲಿ 112.16 ಕೋಟಿ ಜನ ಉದ್ಯೋಗ ಖಾತ್ರಿಯಲ್ಲಿ ಅಥವಾ VBG ರಾಮ್ಜಿಯಲ್ಲಿ ಕೆಲಸವನ್ನು ಮಾಡ್ತಾಯಿದ್ದಾರೆ. ಅದರಲ್ಲಿ 6 ಲಕ್ಷ ಜನ ಮಹಿಳೆಯರು ಇದ್ದಾರೆ. ಒಂದು 17%, ಪರಿಶಿಷ್ಟ ಜಾತಿಯವರು 11%, ಪರಿಶಿಷ್ಟ ಪಂಗಡದವರು. ಹೀಗಾಗಿ ಹೇಳೋದಾಯಿತು ಅಂತ ಹೇಳಿದರೆ ಒಟ್ಟಾರೆಯಾಗಿ ಇದು ತುಂಬ ಒಳ್ಳೆಯ ಒಂದು ಯೋಜನೆ ಅಂತ ಅಥವಾ ಆ್ಯಕ್ಟ್ ಅಂತ ಹೇಳ್ಬೋದು. VBG ರಾಮ್ಜಿ ಆ್ಯಕ್ಟ್ 2025 ಅಂತ ಏನು ಹೇಳ್ತೀವಿ, ಇದು ಮಹಿಳೆಯರಿಗೆ ಹೆಚ್ಚಿನ ಒತ್ತನ್ನು ಕೊಡ್ತದೆ. ತೊಟ್ಟಿಲು ಯೋಜನೆ ಇರ್ಬೋದು, ಅಂದರೆ 5 ವರ್ಷದ ಮಗು ಒಳಗಡೆ ಇತ್ತು ಅಂತ ಹೇಳಿದರೆ ಪ್ರತಿ 5 ಮಹಿಳೆಯರಿಗೆ ಒಂದು ಮಹಿಳೆ ತೊಟ್ಟಿಲು ಮನೆಯನ್ನು ಮಾಡ್ಕೊಂಡಿರ್ತಾರೆ. ಇಂಡಿವಿಜುವಲ್ ಅಸೆಟ್ಸ್ ಮಾಡೋದಿರ್ಬೋದು, ಮ್ಯಾಂಡೇಟರಿ ರಿಸರ್ವೇಷನ್ಸ್ ಇರ್ಬೋದು, ಆಮೇಲೆ ಇನ್ಫ್ರಾಸ್ಟ್ರಕ್ಚರ್ ಇರ್ಬೋದು, ಮಹಿಳೆಯರಿಗೆ ಹೆಚ್ಚಿನ ಒತ್ತನ್ನು ಕೊಡಲಾಗ್ತದೆ. ಅದಲ್ಲದೆ ಯಾವಾಗ ಉದ್ಯೋಗವನ್ನು ಸೃಷ್ಟಿಸೋದು ತಡವಾಗ್ತದೋ ಆವಾಗ ಪೆನಲ್ಟಿಯನ್ನು ಕೊಡಲಾಗ್ತದೆ. ಉದಾಹರಣೆಗಾಗಿ ಫಸ್ಟ್ 30 ಡೇಸು 1/4 ಪೆನಾಲ್ಟಿ ಕೊಡಲಾಗ್ತದೆ. ಅದ್ರ ನಂತರನೂ ಇನ್ನೂ 30 ಡೇಸ್ ಆದಮೇಲೂ ಎಂಪ್ಲಾಯ್ಮೆಂಟ್ ಕೊಡಲಿಲ್ಲ, ಕೂಲಿಯನ್ನು ಕೊಡಲಿಲ್ಲ, ಕೆಲಸವನ್ನು ಕೊಟ್ಟಿಲ್ಲ ಅಂತ ಹೇಳಿದರೆ ಅರ್ಧ ಸಂಬಳ ಕೊಡಬೇಕಾಗ್ತದೆ ಅಂತಕ್ಕಂಥದ್ದನ್ನು ಹೇಳ್ತಾ ಈ ಉದ್ಯೋಗ ಖಾತ್ರಿ ಯೋಜನೆ ಅಥವಾ VBG ರಾಮ್ಜಿ ಯೋಜನೆ ಕುರಿತಾಗಿ ನಾನು ಮಾತನ್ನು ಮುಗಿಸ್ತಾ ಇದ್ದೇನೆ. ಈಗ ನಾವು ಇವತ್ತಿನ ಟ್ಯಾಗ್ಲೈನ್ ಅಥವಾ ಕೋಟ್ ಬಗ್ಗೆ ಹೇಳೋಣ. ದ.ರಾ ಬೇಂದ್ರೆಯವರ ಕೋಟ್ ಬಗ್ಗೆನೇ ನಾನು ಮಾತಾಡಲಿಕ್ಕೆ ಇಷ್ಟಪಡ್ತೇನೆ. ಅದು ಏನು ಅಂತ ಹೇಳಿದರೆ ಒಂದು ಬಾರಿ ದ.ರಾ ಬೇಂದ್ರೆಯವರು ಹೇಳ್ತಾರೆ, ಗೆಲ್ತೀನಿ ಅಂತ ಬಂದವನು ನೀನು ಸೋಲೋದಕ್ಕೂ ಸಿದ್ಧನಾಗಿರಬೇಕು, ಪಟ್ಟು ಸತ್ಯವಾದರೂ ಜೀರ್ಣಿಸ್ಕೊಳ್ಳೇಬೇಕು. ಅಂದರೆ ಸೋಲು ಗೆಲುವು ಜೀವನದಲ್ಲಿ ಅನಿವಾರ್ಯ. ನಾವು ಗೆಲ್ಲಬೇಕು ಅಂತ ಬಂದಾಗ 100ಕ್ಕೆ 90ರಷ್ಟು ಗೆಲುವಾದರೂ ಎಲ್ಲೋ ಒಂದು ಕಡೆ ಒಂದು 10ರಷ್ಟು ಸೋಲಾಗೇ ಆಗ್ತದೆ. ಅಂಥ ಸೋಲುಗಳನ್ನು ನಾವು ತೆರೆದ ಹೃದಯದಿಂದ ಆ್ಯಕ್ಸೆಪ್ಟ್ ಮಾಡಿಕೊಳ್ಳುವಂಥ ಒಂದು ನಮ್ಮ ಮನಸ್ಥಿತಿ ಇರಬೇಕು ಅಂತಕ್ಕಂಥದ್ದನ್ನು ಹೇಳ್ತಾ, ಎಲ್ಲರೂ ನಗ್ನಗ್ತಾ ಇರಿ, ಖುಷಿಯಾಗಿರಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.